ಮತ್ತೊಂದ್ ಕಡೆ ಇದ್ದಂತ ಹೇಳಕ್ ಶುರು ಮಾಡಿದ್ರೆ ಎದ್ ಬಂದ್ ಎದೆಗೋದ್ರು ಅನ್ನುವಂಥ ರೀತಿಯಾಗಿ ಹೋಗಿದೆ ಕಾಂಗ್ರೆಸ್ ಸರ್ಕಾರದ ಸ್ಥಿತಿ. ಯಾಕೆ ಅಂತ ಅಂದ್ರೆ ತಮ್ಮ ತಪ್ಪನ್ನ ಮುಚ್ಕೊಳ್ಳೋಕೆ, ಜೊತೆಗೆ ಏನೋ ನಮ್ ಕಿರಿಕಿರಿ ಆಗ್ತಾ ಇದೆ ಅನ್ನುವಂಥ ರೀತಿಯಾಗಿ ಬಿಂಬಿಸೋದಕ್ಕೆ, ಆದಷ್ಟು ತಮ್ಮ ವ್ಯಾಪ್ತಿಯಿಂದ ಮಾಧ್ಯಮಗಳನ್ನ ದೂರ ಇಡೋದಕ್ಕೆ ಸರ್ಕಾರ ಬಯಸ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಧ್ಯಮಗಳ ಕತ್ತು ಹಿಸುಕೋ ಕೆಲಸ ಮಾಡ್ತಾ ಇದೆ. ವಿಧಾನಸೌಧದಲ್ಲಿ ನಿಗದಿತ ಸ್ಥಳದಲ್ಲೇ ಪ್ರತಿಕ್ರಿಯೆ ಪಡಿಬೇಕು ಅಂತ ವಾರ್ತಾ ಇಲಾಖೆ ಸಂಪಾದಕರಿಗೆ ಪತ್ರ ಬರೆದು ದರ್ಪ ತೋರಿದೆ. ಸರ್ಕಾರದ ಈ ಆದೇಶವನ್ನು ಉಗ್ರವಾಗಿ ಖಂಡಿಸಿರುವಂತಹ ಪತ್ರಕರ್ತರು ಇವತ್ತು ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂದೆ ಧರಣಿ ನಡೆಸಿದ್ರು. ಕಪ್ಪು ಬಟ್ಟೆ ಧರಿಸಿ, ಮುಖಕ್ಕೆ ಕಪ್ಪು ಮಾಸ್ಕ್ ಅನ್ನು ಧರಿಸಿ ಸರ್ಕಾರದ ಧೋರಣೆಯನ್ನು ವಿರೋಧಿಸಿದ್ವಿ. ಸಿಎಂ ಸಿದ್ದರಾಮಯ್ಯನವರಿಗೂ ಕೂಡ ಮನವಿ ಮಾಡಲಾಗಿದೆ. ಇದು ನಿರ್ಬಂಧ ಅಲ್ಲ, ಇದನ್ನ ನಾನು ಪರಿಶೀಲನೆ ಮಾಡ್ತೀನಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಕ್ಷಮಿಸಿಬಿಡಿ, ಬೀದಿಯಲ್ಲಿ ಪ್ರೆಸ್ ಮೀಟ್ ಮಾಡಿದ್ದಕ್ಕೆ ನನ್ನನ್ನು ಕ್ಷಮಿಸಿಬಿಡಿ. ಸಿದ್ದರಾಮಯ್ಯನವರ ಕೃಪಾ ಕಟಾಕ್ಷದಿಂದ ಬೀದಿಯಲ್ಲಿ ಪ್ರೆಸ್ ಮೀಟ್ ಮಾಡೋ ಅಂತ ಅವಕಾಶ ಯಾವತ್ತೂ ಕರ್ನಾಟಕದ ಇತಿಹಾಸದಲ್ಲಿ ಬೀದಿಯಲ್ಲಿ ಪ್ರೆಸ್ ಮೀಟ್ ಮಾಡೋ ಪರಿಸ್ಥಿತಿ ನಮ್ಗೆ ಬಂದಿಲ್ಲ. ಸಿದ್ದರಾಮಯ್ಯನವರ ವರಪ್ರಸಾದದಿಂದ ಬೀದಿಯಲ್ಲಿ ಪ್ರೆಸ್ ಮೀಟ್ ಮಾಡೋ ಪರಿಸ್ಥಿತಿ ಬಂದಿದೆ. ಇದಕ್ಕೆ ನೇರ ಕಾರಣ ಸಿದ್ದರಾಮಯ್ಯನವರೇ. ಈ ಶಾಪ ಅವರಿಗೆ ತಟ್ಟಲಿ.